ಹಲೋ ಹಾಯ್ ನಮಸ್ಕಾರ. ಸೊ ದಿಸ್ ಈಸ್ ಡೇ 4. ಸೊ ಇವತ್ತು ನಾವೇನು ಮಾಡಿದಪ್ಪ ಅಂತಂದರೆ ರಿಮೈನಿಂಗ್ ಇವಾಗೇನು ನಾವು ಕಾಲಮ್ಗೋಸ್ಕರ ಅಂತ ತೆಗೆದಿದ್ವಲ್ಲ, ಅದರಲ್ಲಿ ಬಿದ್ದಿರೋ ಎಕ್ಸ್ಟ್ರಾ ಮಣ್ಣನ್ನು ಎಲ್ಲನೂ ರಿಮೂವ್ ಮಾಡಿದ್ವಿ. ಅಂದರೆ ನೆಕ್ಸ್ಟ್ ಡೇ ಇವು ಕಾಂಕ್ರೀಟ್ ಗೌಂಡಿ ಮಿಸ್ತ್ರಿ ಬರ್ತಾರಲ್ಲ ಅವ್ರು ಬಂದು ಕಾಂಕ್ರೀಟ್ ಹಾಕಲಿ ಅಂತ. ಸೊ ಆಲ್ಮೋಸ್ಟ್ 12 ಕಾಲಮಲ್ಲಿ ತುಂಬಾ ಮಣ್ಣಿತ್ತು. ಆಲ್ಮೋಸ್ಟ್ ಒಂದು 3 to 4 ಟ್ರ್ಯಾಕ್ಟರ್ಸ್ ಮಣ್ಣಾಯಿತು. ಅದನ್ನೆಲ್ಲ ನಮ್ಮ ತಮ್ಮ ಮತ್ತು ನಮ್ಮ ಮಾಮ ಮನೆಯವರು ಎಲ್ಲರೂ ಸೇರಿ ನಿನ್ನೆಲ್ಲ ಕ್ಲೀನ್ ಮಾಡಿದ್ದಾರೆ. ಕ್ಲೀನ್ ಮಾಡಿಕೊಟ್ಮೇಲೆ ನೆಕ್ಸ್ಟ್ ಯೂಸ್ ಆಗಿಬಿಡತ್ತೆ ಅಂತ. ಸೊ ಇದ್ರ ಜೊತೆನೆ ನಾವೇನು ಮಾಡಿದ್ವಪ್ಪ ಅಂದರೆ ನಿನ್ನೆನೆ ಕಡಿ ತಂಬರ್ಲಿ ಕಳಿಸಿದ್ವಿ. ಕಡಿ ಮತ್ತು ಜೊತೆಗೆ ಸಿಮೆಂಟ್ನ. ಸೊ ಕಡಿ ಒಂದು ಆಲ್ಮೋಸ್ಟ್ ಒಂದು ಟ್ರ್ಯಾಕ್ಟರ್ ಅಷ್ಟು ತರಿಸಿದ್ದೀವಿ. ಒಂದು ಟ್ರ್ಯಾಕ್ಟರ್ ಅಂದರೆ ಒಂದು ಆಲ್ಮೋಸ್ಟ್ ಒಂದು 4000 rupees ಅದಾಗುತ್ತೆ. ನೆಕ್ಸ್ಟು ನಮ್ಮದು ಟ್ರ್ಯಾಕ್ಟರ್ ಹೋಗಿ ಬಂದಿರೋದ್ರಿಂದ ಅದೊಂದು ಡೀಸೆಲ್ ಆಮೇಲೆ ಅವ್ರದ್ದೆಲ್ಲ ಖರ್ಚು ಹೇಳ್ಬಿಟ್ಟು ಒಂದು ಅಪ್ರಾಕ್ಸಿಮೇಟ್ಲಿ 4 ಅಂದರೆ ಒಂದು another 2K ಇಟ್ಕೊಂಬಿಡಿ. ಸೊ 6000 ಅದಕ್ಕಾಗಿದೆ. ಅಂದರೆ ಇದು ಕ್ಲೀನಿಂಗು ಆಮೇಲೆ ಕಡಿ ತಂದಿರೋದು. ಇದ್ರ ಜೊತೆನೆ ನಾವು ನಿನ್ನೆ ಕನ್ಸ್ಟ್ರಕ್ಷನ್ ಅಂತಾನೆ ಒಂದು ಅಪ್ರಾಕ್ಸಿಮೇಟ್ಲಿ 80 ಚೀಲ ಸಿಮೆಂಟ್ ತರಿಸ್ಕೊಂಡಿದ್ವಿ. ಸೊ ಇಲ್ಲಿ ನೋಡ್ತಿರ್ಬೋದು ಇದೇ ವೆಹಿಕಲ್ ಬಂದಿರೋದು. ಸೊ ನಾವು ಯೂಸ್ ಮಾಡ್ತಾ ಇರೋದು ಅದಾನಿ ECC ಸಿಮೆಂಟ್ನ. ಸೊ ಇವ್ರಿಗೆ ಇದು ಮಾಡಿದ್ವಿ. ಟೋಟಲ್ ಆಗಿ 80 ಚೀಲ ಸಿಮೆಂಟನ್ನು ಆರ್ಡರ್ ಮಾಡೋದಕ್ಕೆ ಮನೆತನ ಬಂದು ಇವರೇ ಬಿಟ್ಟೋದ್ರು. ಇದಕ್ಕೆ ಅಪ್ರಾಕ್ಸಿಮೇಟ್ಲಿ ಆಗಿರೋದು 27,000 rupees. ಸೊ ಬಂದಿರೋದನ್ನ ಇವರೇ ಬಂದು ನಮ್ಮ ಮನೆ ಇದಕ್ಕೆಲ್ಲ ಇಳಿಸ್ಕೊಂಡು ಹೋಗ್ತಾರೆ. ಸೊ ಇಲ್ಲಿ ನೋಡ್ತಿರ್ಬೋದು ಅವರು ಒಂದೊಂದನೇ ಇಳಿಸ್ತಾ ಇದ್ದಾರೆ. ಕೇಳ್ಬೋದು ನೀವು ಒಮ್ಮೆಲೆ 80 ಚೀಲ ಸಿಮೆಂಟ್ ಹೋಗುತ್ತಾ ಅಂತ. ಇವಾಗ 12 ಕಾಲಮ್ ಅಪ್ಪ ಅಂತಂದ್ರೆ ಮೇ ಬಿ 80ಗಿಂತ ಜಾಸ್ತಿನೇ ಹೋಗುತ್ತೆ. ಬಟ್ ಆಸ್ ಆಫ್ ನಾವು ನಮ್ಮ ರಿಕ್ವೈರ್ಮೆಂಟ್ ಇರೋದು ಸಾಕು 80 ಅಷ್ಟಂತಾನ. ಸುಮ್ಮನೆ ಎಲ್ಲನೂ ಒಮ್ಮೆ ತಂದ್ಬಿಟ್ಟು ಸ್ಟೋರ್ ಮಾಡಿ ಆಮೇಲೆ ಅದು ಹಾಳಾದ್ರೆ ಅದು ವೇಸ್ಟ್ ಆಗಿಬಿಡುತ್ತೆ. ಅದೆಲ್ಲ ಬೇಡ ಅಂತಾನೆ ಏನು ಮಾಡಿದ್ದೀವಿ, ನಮ್ಗೆ ಎಷ್ಟು ಬೇಕು ಇವಾಗ 80 ಅಂತ ಹೇಳಿದ್ರಲ್ಲ ಅಷ್ಟೇ ತರಿಸ್ಕೊಂಡಿದ್ದೀವಿ. ಆಮೇಲೆ ಎಲ್ಲನೂ ಸ್ಟೋರ್ ಮಾಡೋಕ್ಕಾಗಲ್ಲ. ಸೊ ಒಂದು ಕಡೆಯಿಂದ ನಾವೆಲ್ಲಾದರೂ ಸ್ಟೋರ್ ಮಾಡ್ಬೋದು ಅಂತ ಅಂದ್ಕೊಂಡು 80 ಚೀಲ ಅಂತ ಅಷ್ಟು ಅಂದ್ಕೊಂಡಿದ್ದೀವಿ. ಸೊ ಅದ್ರ ಪೇಮೆಂಟ್ ಎಲ್ಲ ಆಲ್ರೆಡಿ ಪೇ ಮಾಡಿದ್ದೀನಿ. ನೆಕ್ಸ್ಟ್ ಟೈಮ್ ಯಾರ್ಯಾರು ಬಿಲ್ ಬೇಕಿದ್ರೆ ಕೇಳಿ, ಅದನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ, ಚಿಂತೆ ಇಲ್ಲ. ಸೊ ಇದು ಇವತ್ತಿನ ಕೆಲಸ. ಸೊ ನಾಳೆ ಬಂದ್ಬಿಟ್ಟು ಇವರು ಆಲ್ರೆಡಿ ನಮ್ಮ ಸೆಂಟ್ರಿಂಗ್ ಬಾರ್ ಎಲ್ಲ ರೆಡಿ ಇದೆ. ಲೆಫ್ಟ್ ಸೈಡಲ್ಲಿ ನೋಡ್ತಿರ್ಬೋದು ನೀವು. ಆಮೇಲೆ ಕಡಿ ಕೂಡ ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಅದು ಕೂಡ ಬರುತ್ತೆ. ಬಂದಮೇಲೆ ಎಲ್ಲನೂ ಇವ್ರು ಸ್ಟಾರ್ಟ್ ಮಾಡ್ತಾರೆ. ಗೌಂಡಿ ಮೇಸ್ತ್ರಿ ಬಂದ್ಬಿಟ್ಟು ನಾಳೆಯಿಂದ ಅವರು ಕಾಲಮ್ಗಷ್ಟೇ ಕಾಂಕ್ರೀಟ್ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅದಾದ್ಮೇಲೆ ಅವರು ಕ್ಯೂರಿಂಗ್ ಆಗಲಿಕ್ಕೆ ಒಂದು 3-4 days 5 days ಬಿಡಿ ಅಂತ ಹೇಳಿದ್ದಾರೆ. ಸೊ ನೋಡೋಣ ಅದು ಎಷ್ಟು ದಿವಸ ಬೇಕಾಗುತ್ತೆ ಅಂತ ಗೊತ್ತಿಲ್ಲ. ನೋಡ್ಕೊಂಡ್ಬಿಟ್ಟು ಆಮೇಲೆ ಡಿಸೈಡ್ ಮಾಡಿ ನಮ್ಗೆ ಎಷ್ಟು ಬೇಕಂತ ಇದು ಮಾಡೋಣ ಅಂತ ಅನ್ಕೊಂಡಿದ್ದೀವಿ. ಸೊ ದಿಸ್ ಈಸ್ ದಿ ಕರೆಂಟ್ ಸಿಚುವೇಶನ್. ಸೊ ನೋಡೋಣ ಏನಾಗುತ್ತೆ ಅಂತ. ಸೊ ಫಾರ್ ನೆಕ್ಸ್ಟ್ ಅಪ್ಡೇಟ್ಸ್ಗೆ ಸ್ಟೇ ಟ್ಯೂನ್ಡ್ ವಿತ್ ಮೀ. ಸೊ ಡೈಲಿ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಏನಾದರೂ ಸಜೆಷನ್ ಇದ್ರೆ ನೀವು ನನಗೆ ಕೊಡ್ತಾ ಇರಿ. ಸೊ ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್. ಥ್ಯಾಂಕ್ ಯು ಎವ್ರಿವನ್.